ನದಿಗಳ ಎಷ್ಟು ಅಬ್ಬರಿಂದ ಸಾಗಿದರು ಕೊನೆಗೆ ಸಾಗರವನ್ನು ಸೇರುವಂತೆ ಸೂರ್ಯರ ಸಂಗ್ರಾಮದ ಸಿಂಹ ಗರ್ಜನೆಗಳು ಸಮರ ಸಾಗರದಲ್ಲಿ ತರಂಗಗಳ ಎಬ್ಬಿಸಿದರು. ಪ್ರತ್ಯುಪತಿಯ ಸಮರ ಗರ್ಜನೆಯಲ್ಲಿ ಸಮರಸವಾಗುವುದು ಇದನ್ನು ಮರೆಯಬೇಡರೆ. ಮನವು ಮೇಲೆ ಮೀರುತ್ತಿರುವುದು ಶರೀರಕ್ಕೆ ಸಿರಿಸದ ಶ್ರೇಷ್ಠವಾಗಿದ್ದರು ಸಕಲಾಂಗಗಳ ಸುಂದರವಾಗಿದ್ರೆ ಮಾತ್ರ ಸಿರಿಸಿಗೆ ಶ್ರೇಷ್ಠತ್ವ. ಸುಂದರವಾದ ಮಂದಿರಕ್ಕೆ ಕಟ್ಟಿಗೆ ಕಂಬಗಳೇ ಮೂಲಾಧಾರವಾಗಿರುವಂತೆ ಸಾಮ್ರಾಟ ಸಿಂಹಾಸನಕ್ಕೆ ಕಲಿಜನರೇ ಮೂಲಾಧಾರ ಎಂದು ತಿಳಿ. ಕುರು ದರ್ಬಾರದಲ್ಲಿ ಕಂಗೊಳಿಸುವ ಕಲಿರತ್ನಗಳೇ ಕುರುಸಿಂಹಾಸನಕ್ಕೆ ಆಧಾರ. ಅವರ ಮನೋದಯದಂತೆ ಮಾರ್ಗವನ್ನು ಹಿಡಿ, ಋತ ಕೆಡಬೇಡ. ಆಚಾರ್ಯ ವರಸು ಋತು ರಾಜನ ಈಶ್ವರಂಗದಲ್ಲಿ ಕಾಲಿಟ್ಟು ಕೂಡುವು ಮಿರ್ಚು ಬಿರುಗಾಳಿಗಳು ತಾನಾಗೆ ಋತುರಾಜನನ್ನು ಹಿಂಬಾಲಿಸುವಂತೆ ಕುರುರಾಜನ ಜನರು ಕುರು ಸಾಮ್ರಾಟವನ್ನು ತಾನಾಗೆ ಹಿಂಬಾಲಿಸೋರು. ನಮಗದ ಚಿಂತೆ ಬೇಡ. ಸಾಮ್ರಾಟ್ ದುರ್ಯೋಧನನ ಆಜ್ಞೆಯಂತೆ ಆ ಕಳ್ಳ ಕೃಷ್ಣನನ್ನು ಯಾರೂ ಸ್ವಾಗತ ಮಾಡಬಾರದು. ಇದೇ ಕುರುದೇವತೆಯ ವಾಣಿ. ಆಚಾರ್ಯ ನೋಡಿ, ಆ ರಾಜಸೂಯಾದ ಖಂಡದಿಂದ ಹೊರಟ ರಕ್ತದ ಸೆಳೆಯು ನೆತ್ತರದ ನದಿಯಾಗಿ ಹರಿಯುತ್ತಿರುವುದು. ಆ ನೆತ್ತರದ ನದಿಯಲ್ಲಿ ಸ್ನಾನ ಮಾಡಿ ಸೇರಿದ ಸಹಿತಾಡಿದ ಶಿಶುಪಾಲ ರೂಪದಿಂದ ಕಂಠ ಹರಿಯುವಂತೆ ಆ ಕೊಲ್ಲರಿಗೆ ಗೌರವ ಕೊಡಬೇಕೆಂದು ಒಂದೇ ಸಮಯ ಕೂಗುತ್ತಿರುವುದು. ಆ ಕೂಗು ಕುರಕುಲ ಹೃದಯ ಪಟಲವನ್ನು ಹರಿಯುತ್ತಿರುವುದು. ಯಾರು ಸ್ವಾಗತ ಮಾಡಕೂಡದೆಂದು ಬೇರೇನು ಬಾದಲಿಕ್ಕೆ ಹೇಳಿ. ಆಯಿತು, ಗುರು ಸಂತಾನದ ಆಯುಷ್ಯದ ನೇರು ಅಟ್ಟಿಸಲಿರಬಹುದು. ಗುರು ದರ್ಬಾರವನ್ನು ಅಲಂಕರಿಸಿದ ಅತಿರಥಿ ಮಹಾರಥಿಗಳೆಂಬ ರತ್ನಗಳ ಕಳಚಿ ಕಾಲೊಡೆಯಲ್ಲೇ ಬೀಳುವುದು. ದತ್ತರಾಷ್ಟ್ರ ದೈವ ಆಕಾಶದಲ್ಲಿ ಬಾಲಚಿಕ್ಕಿ ಮೂಡಿತು. ಯುಗಾಂತರವನ್ನು ನಿರ್ಮಿಸುವ ಜಗನ್ಯಂತ್ರ ಶಕ್ತಿಯ ಕುರುಕ್ಷೇತ್ರವೇ ರಂಗಸ್ಥಳ. ಜಗನ್ಯಂತ್ರ ಶಕ್ತಿಯ ಕುರುಕ್ಷೇತ್ರವೇ ರಂಗಸ್ಥಳ.
ಏನಾಯ್ತೆ? ಧರ್ಮರಾಜ, ಮಾರುತನು ಮಂದವಾಗಿ ಅಥವಾ ಪ್ರಬಲವಾಗಿ ವಿಶ್ವದಂಗಲದಲ್ಲಿ ಕ್ರೀಡಿಸುತ್ತಿರುವಾಗ ವಾಯುವಿನ ವೇಗಕ್ಕೆ ವಿಧಿಯಿಲ್ಲ. ಹಾಗೆ ವಿಜಯನ ವಿನಿಮಯವು ಭೀಮಾತ್ಮಕ್ಕೆ ಅಪರಿಮಿತ. ಅರ್ಥವನ್ನು ಕೊಲೆಗಾಡಿಸುವುದೇ ಕಲಿಭೀಮನ ಕೆಲಸ. ಆರ್ತ ನಕುಲು ಸಹದೇವರ ಸಹ ಒಪ್ಪಿರುವರು. ಅವರು ಒಪ್ಪಿದರು, ಒಪ್ಪಲಿ ಸಹೋದರ. ಕೂಳೋದ ಕೌರುಡ ಸೈತಿ. ಈ ಶಬ್ದವನ್ನು ಸಹ ಉಚ್ಚರಿಸುವುದು ಉನ್ಮೋದ ವಾಯುವಿನ ಲಕ್ಷಣ. ಸ್ವರ್ಗದ ಶ್ರೇಯವು ನರಕದೊಡನೆ ಕುಲಕಂಟಕರಾದ ಕೌರವರು ಕಟ್ಟಿರುವ ತಾಪದ ಪ್ರಪಂಚದ ಪಾಪದೊಡನೆ ಮಾಡಿದರೆ ಪಾಪದ ಪರಿಣಿಯು ಅಗರವಾಗಿ ಹವೆಯ ಬದುಕಿಯಲ್ಲಿ ಸೇರುವುದು. ಜಡತಾಪದ ಪರಿಣಿಯು ಜಗತ್ತಿನ ತಳಕ್ಕೆ ತಟ್ಟುವುದು. ಎಷ್ಟಾದರೂ ಸಂಧಿಯ ಶಬ್ದಗಳನ್ನು ಸುರಿಸಲಿಕ್ಕೆ ಶಬ್ದರಾಗಿರುವಿರಲ್ಲ. ಭೀಮ, ಈಗ ನುಡಿಯಬೇಡ. ಸಂಧಿಯು ರಾಜನೀತಿ ಅಂಗವಾಗಿರುವುದು. ಈ ಭೀಮನಿ ಒಂದೇ ನೀತಿಯ ರೀತಿ ಗೊತ್ತಿದೆ. ಅದಾವುದೆಂದರೆ ಸತ್ಯದ ಸುನತಿ. ಭೀಮ, ಸಂಧಿಗೆ ಸಮ್ಮತೆ ಭಿಕ್ಷೆಯನ್ನು ಹಾಕು. ಸಹೋದರ, ಪುನಃ ಪುನಃ ಶಬ್ದವನ್ನು ಉಚ್ಚರಿಸುವುದೇಕೆ? ಆ ಶಬ್ದವು ಶಲ್ಯ ರೂಪವಾಗಿ ಈ ದೇಹವನ್ನು ಬಾಧಿಸುತ್ತಿರುವುದು. ವಸ್ತ್ರಾಪರ್ಣದ ನೋಟವು ನೆನಪಾದ ಆಸಯ್ಯದ ಛತ್ರವನ್ನು ಛತ್ರಿಸಲು ಬೇಕಾಗುವ ಬಣ್ಣವನ್ನು ಕಲಿಸಲಿಕ್ಕೆ ಸಪ್ತ ಸಾಗರಗಳ ನೀರಿನ ರಾಶಿಯೇ ಸಾಕಾಗ. ತಾಯಾದಿಗೋಸ್ಕರ ದಯಾ ದಾಕ್ಷಣ್ಯಗಳ ದಾರಿಯೇ ಕಾಣುವುದಿಲ್ಲ. ದಯಾರಸವನ್ನು ಸುರಿಸುವ ಸ್ನೇಹದ ಬೆಳದಿಂಗಳದಲ್ಲಿ ದಾಯಾದಿಸ ಆನಂದವನ್ನು ಹೊಂದಲಾರನೆ. ದಾಯಾದಿಗಳ ಶ್ರೇಯವು ಶೀತಲ ಚಂದ್ರಿಕೆಯಾಗಿದೆ, ಪ್ರಕೃತಿ ಜ್ವಾಲೆಯಾಗಿದೆ. ಪರಮಾತ್ಮ ಕೃಷ್ಣ ಪಕ್ಷದ ಕತ್ತಲೆಯ ಪ್ರಾರಂಭದ ಪ್ರತಿಪದೆಯಲ್ಲಿ ಪಂಚಕೋಶದ ಅಂತ್ಯದ ಮಾತೆಯದು. ಸಹೋದರ, ಸಂಘದಲ್ಲಿ ನಿಮಗಾವ ಸುಖವು ಸಿಕ್ಕುವುದು. ಪಂಚ ಸಾಮ್ರಾಟ ದುರ್ಯೋಧನಿಂದ ಪಂಚಗ್ರಾಮಗಳೇ ಸಿಕ್ಕರೆ ಸಾಕು, ಸಾಮ್ರಾಜ್ಯದ ಸುಖವು ಸಿಕ್ಕಂತವಾಗುವುದು. ಆ ದುರ್ಯೋಧನಿಂದ ಒಂದು ಅಂಗೈಯಷ್ಟು ಸ್ಥಳವು ಸಹ ಸಿಕ್ಕಲಾರದು. ಧರ್ಮಜ, ಅಜ್ಞ, ಈ ಮೂರು ವಸ್ತುಗಳು ದೇಹಿ ಎಂಬ ನೀರಿಗೆ ಅರಿಯಲಾರವು. ಬ್ರಹ್ಮಾಂಡ ಮಾಂಡವನ್ನು ಆಚರಿಸುವಂತೆ ಗಣಗಾರ ಕಲಕಲಾಟದಿಂದ ಕೋಲ್ಬಿಚ್ಚಿನ ಪ್ರವರವಾದರೆ ಮೇಘ ಮಂಡಲವು ಮಲಗೆರೆಯುವುದು. ಭೀಮ ಕೇವಲ ದ್ರೌಪದಿಗೋಸ್ಕರವಾಗಿ ಕಾಲ್ಗದ ಕಾಲ್ಗಿಚ್ಚನ್ನು ಹೊತ್ತಿಸಿ ಆಹುತಾಗ್ನಿಯಲ್ಲಿ ಅಸಂಖ್ಯ ಜೀವಿಗಳ ಆಹುತಿಯನ್ನು ಕೊಡುವುದು ಬೇಡ. ಸಂಧಿಗೆ ಸಮ್ಮತಿಯನ್ನು ಪಾಂಚಾಲಿಯ ಪ್ರತಿಜ್ಞೆ ಅಂದರೆ ಸಾಕ್ಷಾತ್ ಭಾರತ ಭೂದೇವಿಯ ಪ್ರತಿಜ್ಞೆ ಇರಬಹುದು. ಅಸಹ್ಯವಾದ ಪಾಪದ ಭಾರವನ್ನು ವಹಿಸುವುದು ಈ ಶಿರಕ್ಕೆ ಸಹನವಾಗದು. ಈ ಭೀಮನೋರ್ವಲಿಯ ಪಾಂಚಾಲಿಯ ಪ್ರತಿಜ್ಞೆ ಪೂರ್ಣಗೊಳಿಸಿದೆ ಎಲ್ಲರೂ. ಏನು ಸಂಧಾನ ಮಾಡಿಕೊಂಡು ಸುಖದಿಂದ ಕಾಲ ಕಳೆದ ರಾತ್ರಿ ರಮಣೆಯ ಉಂಟಾದ ಕತ್ತಲೆಯ ಕಪ್ಪನ್ನು ನಿವಾರಿಸಲಿಕ್ಕೆ ನಕ್ಷತ್ರಗಳು ನಿರಾಕರಿಸಿದರೆ ಚಂದ್ರನಂತೂ ಮೌನದಿಂದಿರಬಲ್ಲನೆ. ಪಾರ್ಥ ವನಿತಾ ವಸ್ತ್ರಾಪರಣ ಮೌನದ ಅದನ್ನು ಮಾತ್ರ ತಳಿಗಳು ತಂದು ಹಾಕಿ ಸಾಧ್ಯ ಸಿಡಿದು ಅಳಿದು ಪೂರ್ವದ ಚಟಪಟಲ್ಲಿ ನರಕಕೊಂಡು ಬಲ್ಲಿ ಧರ್ಮದ ಸ್ವತ್ತುಗಳ ಚಟಪಟಲೆ ಬಿಚ್ಚಿ ಭಾರತವನ್ನು ಬಿಡದಾಲಂಘಿಸಿದ ಧರ್ಮಕ್ಕೆ ಅಸಾತಲಕ್ಕೆ ತಮ್ಮ, ಇದುವರೆಗೆ ನಾನು ಆಜ್ಞೆಯನ್ನು ಪಾಲಿಸಿದಂತೆ
ಇದೊಂದು ಸಲ ಸಂಧಿಗೆ ಸಮ್ಮತಿ ಭಿಕ್ಷೆನೂ ಹಾಕು. ಆಗಲಿ ಅಲ್ಲ, ಈ ದೇಹದಲ್ಲಿ ಭೀಮಾತ್ಮವು ಅಣ್ಣನ ಆಜ್ಞೆಯನ್ನು ಅಲ್ಲಗಳೆಯಲಾರ. ಭೀಮದೇವ ತಮ್ಮ ಗದೆಯು ಮಾವಾಗಿರುವುದು ಏನು ಗದೆಯು ಮಾಯವಾಗಿರುವುದೇ ಮಾಂದ್ರಜ. ವರಪುತ್ರನ ಗದೆಯನ್ನು ಅಪಹರಿಸಲಿಕ್ಕೆ ಅದೃಶ ಶಕ್ತಿಯು ರೂಪುಗೊಂಡಿರುವುದು. ಒಂದು ಸಮಯ ಸಿಹಿಯ ಗತಿಗಳು, ಒಂದು ಸಮಯ ಕೋಲ ರಾತ್ರಿಯ ಕೋಲ ಪುರುಷನನ್ನು ತುಚ್ಚಿ ಮೃತ್ಯು ದೇವತೆ ಧರ್ಮನನ್ನು ಹೀಯಾಳಿಸಬಹುದು. ಆದರೆ ಈ ತ್ರಿಪುರ ಮಲ್ಲನ ಗದೆಯ ಪ್ರಭುಂಜನ ಪುತ್ರನನ್ನು ಪ್ರಮಾದಗೊಳಿಸಲಾರದು. ಎಲ್ಲಿ ನನ್ನ ಬಳಿಯಲ್ಲಿದೆ. ಯಾರು? ದ್ರುಪದ ಬಾಲ. ಹೌದು ಮಹಾರಾಜ. ಶಸ್ತ್ರ ಸನ್ಯಾಸಿಗೆ ಶಸ್ತ್ರಗಳ ಆಸೆ ಏಕೆ? ಏನು ಸಮರಸೀಯನಾದ ಕಲಿಭೀಮನು ಶಸ್ತ್ರ ಸನ್ಯಾಸಿ? ಸಂದೇಹವೇ? ಬ್ರಹ್ಮಾಂಡವನ್ನೇ ಭಸ್ಮೀಭೂತಗೊಳಿಸುವ ಪ್ರಳಯಾಗ್ನಿಯು ಕೂಡ ಶಾಂತವಾಗುವುದು ತಪ್ಪಲ್ಲವೇ? ದ್ರೌಪದಿಯ ಮುಖದಿಂದ ದುಶಬ್ದಗಳು ದುಶಬ್ದಗಳಲ್ಲ, ಶೋಕ ಸಂತಾಪಾಗ್ನಿಯ ಕಿಡಿಗಳು. ಏತಕ್ಕೋಸ್ಕರ? ಯಾತಕ್ಕೋಸ್ಕರ? ಎಷ್ಟೊಂದು ಸಹಜವಾಗಿ ಕೇಳುತ್ತಿರುವೆಯಲ್ಲ ನಾಥ. ಅಂದು ಅಣ್ಣನ ಅಕ್ಷಯ ಅಮರದ ಉಡುಗೆಯನ್ನು ತೊಡುತ್ತಿರುವಾಗ ತಾವು ತೆಗೆದ ಶಬ್ದಗಳು ಭೀಮ ಪರಾಕ್ರಮೆಯಿಂದ ಹಾರಿ ಹೋದವೆ. ಪಾಂಚಾಲಿಯ ಪ್ರತಿಜ್ಞೆಗೆ ಕಪ್ಪನ್ನು ಹಚ್ಚುವಂತ ಸಂಧಾನಕ್ಕೆ ಮನಸ್ಸು ಮಾಡಿದ ಮೇಲೆ ತಾವು ಶಸ್ತ್ರ ಸನ್ಯಾಸಿಗಳೇ. ಸಾಕು ಪಾಂಚಾಲಿ. ಹೃದಯಾಕಾಶದಲ್ಲಿ ಮತ್ತೆ ಮೋಡಗಳು ಮೂಡಿದವು. ಅಪಾರವಾದ ಅವಮಾನದ ಅಗ್ನಿಯಿಂದ ಈ ಮೊದಲ ಬೆಂದು ಬೆಂಡಾದ ಭೀಮಾತ್ಮದ ಮೇಲೆ ಪೌರುಷ ಪ್ರಜನ್ಯವಾಗುತ್ತಿದೆ. ಮುಖವನ್ನು ಮುಚ್ಚಿಕೊಂಡಿದ್ದ ಚಾಚಲ್ಯ ವ್ಯಕ್ತಿಯು ಜರುಗ್ರದ ಜ್ವಾಲಾಮುಖಿಯಾಯಿತು. ಬೇಡ, ಇದು ನನ್ನ ಬಳಿಯಲ್ಲೇ ಇರಲಿ. ತಾವು ಸಂಧಿಯನ್ನು ಮಾಡಿಕೊಂಡು ಸುಖಾಮೃತವನ್ನು ಸೇವಿಸಿರಿ. ಅಕ್ಕ ತಂಗಿಯರ, ಹೆಣ್ಣೆಂದಿರ, ಹೆತ್ತ ತಾಯಂದಿರ ಮಾನಗಳನ್ನು ವೈರಿಗಳು ಭಂಗಪಡಿಸುತ್ತಿರುವಾಗ ಪೌರುಷಹೀನಂತೆ ಕುಳಿತುಕೊಳ್ಳುವ ಪುರುಷರ ಮುಖವನ್ನು ಭಾರತೀಯರೆಂದು ನೋಡಲು ಇಚ್ಛಿಸುವುದಿಲ್ಲ. ಭಾರತಾಂಗನೆಯರ ಕುಂಕುಮ ತಿಲಕಲ್ಲಿರಬೇಕಾದ ಹಣೆ ಕುಂಕುಮವು ವೈರಿಗಳ ರಕ್ತದ ಬಟ್ಟೆಂಬುದನ್ನು ಪುರುಷರು ಮನಗಾಣಲಿ. ಸಾಕು ಪಾಂಚಾಲಿ. ಬಿರುಗೋಳಿಂದ ಭೀಮಾತ್ಮವು ತಡಪಡಿಸುತ್ತಿದ್ದ ಕೃಷ್ಣೆ ಸಂಧಾನದ ಶುಷ್ಕವಾದ ಚಿತ್ರವನ್ನು ಚಿತ್ರಿಸುವ ಕರವಿದಲ್ಲ. ಅಣ್ಣನ ಜ್ಞಾನಭಂಗ ದೋಷವು ತೋಗಿದರು ತೋಗಲಿ. ದೇವಿ ಆ ದುಶ್ಯಾಸನ ಒಕ್ಕ ಸ್ಥಳವನ್ನು ಒಡೆದು ಪುಟಿತಿರುವ ರಕ್ತದಲ್ಲಿ ಕುರುಕುರದ ಕಾಳಸ್ತಕವನ್ನು ತೊಳೆದು ನಿನ್ನ ವೇಣಿ ಬಂಧನ ಮಾಡದಿದ್ದರೆ ನಾನು ಪಾಲು ತಿಳಿದ ಸಂಭೂತನೇ ಸಾಕ್ಷಾತ್ ಮಹಾಕಾಳಿಯೇ ಮಹಾ ಸಂಭವಿನೊಡನೆ ಕಲಾದ ಕ್ರೀಡೆಯನ್ನು ಆಡುವಂತೆ ಭಾಸವಾಗುತ್ತಿರುವುದು ಈ ನಯನೋತ್ಸವವಾದ ನೋಟ ಭಾರತ ಪುತ್ರರ ಎದೆಗನ್ನಡಿಯಲ್ಲಿ ಪ್ರತಿಬಿಂಬಿಸಲಿ. ಭಗವಾನ್, ಸಂಧಾನಕ್ಕೆ ನನ್ನ ಸಮ್ಮತಿ ಇಲ್ಲ. ಸಂಧಾನದಿಂದ ಸಿಕ್ಕುವ ಪಂಚಪೂರಗಳನ್ನು ಪಾರ್ಥಾದಿಗಳಿಗೆ ಕೊಟ್ಟು ಬಿಡು. ಆದರೆ 2 ತಲೆಗಳು ಮಾತ್ರ ಈ ಶರೀರಕ್ಕೆ ಲಭಿಸುವಂತೆ ಅನುಗ್ರಹಿಸು. ಕೃಷ್ಣ, ಶಿಷ್ಟಾಯೋಗಿ ಸಿದ್ಧನಾಗಿರುವೆಯಾ? ಅಣ್ಣ, ನಿನ್ನ ತಂಗಿಯ ಮೇಲೆ ನಿನಗೀಗ ಅಭಿಮಾನವಿರದೇ ಹೋಯಿತು. ಅಣ್ಣ, ಪಾಂಚಾಲಿ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿ ಈ ನಿನ್ನ ತಂಗಿಗೆ ಅಭ್ಯಂಗ ಸ್ನಾನ ಮಾಡಿಸುವುದಿಲ್ವೇ ಅಣ್ಣ? ಅಣ್ಣ,
13 ವರ್ಷಗಳಿಂದ ಬಾಚದೆ ಬಿಟ್ಟಿದ್ದರಿಂದ ಜಡಿಗಟ್ಟಿದ ನನ್ನ ಕೇಶ ರಾಶಿಯನ್ನ ನೋಡು. ಕರುಣೆ ನೋಡಿ ಜನಬಾಳು, ಕರುಣೆ ನೋಡಿ ಜನಬಾಳು, ನಾ ಸಹಿಸೆನು ತಾಪವ ಶೌರಿ, ನಾ ಸಹಿಸೆನು ತಾಪವ ಶೌರಿ, ಕರುಣೆ ನೋಡಿ ಜನಬಾಳು, ನೀ ಕರುಣೆ ನೋಡಿ ಜನಬಾಳು. ಭವಸಿರಿಗೇನ ಅಮರ ಸುಮೇನ, ಭವಸಿರಿಗೇನ ಅಮರ ಸುಮೇನ, ಭವಸಿರಿಗೇನ ಅಮರ ಸುಮೇನ, ಭವಸಿರಿಗೇನ ಅಮರ ಸುಮೇನ, ಪರಿಕಾಣದೆ ಶಾಂತಿ ಪ್ರವಾಹ, ಪರಿಕಾಣದೆ ಶಾಂತಿ ಪ್ರವಾಹ, ಕರುಣೆ ನೋಡು ಜನಬಾಳು, ನೀ ಕರುಣೆ ನೋಡಿ ಜನಬಾಳು, ನಾ ಸಹಿಸೆನು ತಾಪವ ಶೌರಿ, ನಾ ಸಹಿಸೆನು ತಾಪವ ಶೌರಿ, ನೀ ಕರುಣೆ ನೋಡಿ ಜನಬಾಳು, ನೀ ಕರುಣೆ ನೋಡಿ, ನೀ ಕರುಣೆ ನೋಡಿ, ನೀ ಕರುಣೆ ನೋಡಿ. ಕೃಷ್ಣೆ, ಇಂದ್ರ ನೀಲಮಣಿಯ ಕಾಂತಿಯಿಂದೊಪ್ಪುವ ಜಡೆಗಟ್ಟಿದ ನಿನ್ನ ಈ ಕೇಶಿ ಕಲಾರೂಪದಲ್ಲಿ ದುರ್ಜಟಿಯ ಜಡಿಯ ತೇಜಸ್ಸೇ ತುಂಬಿರುವುದು. 13 ವರ್ಷಗಳಿಂದ ಉಗ್ರವಾದ ತಪಸ್ಸನ್ನೇ ಆಚರಿಸಿ ಆರ್ಯಾಂಗನಿಗೆ ಆದರ್ಶ ಅಂಗಣಿಯಾದ ದುರ್ಪದಜ, ದೇವಕಿಯ ಮಾತೆಯ ಸಾಕ್ಷಿಯಾಗಿ ನಿನ್ನೆ ಕೃಷ್ಣನು ಸಾರಿ ಸಾರಿ ಹೇಳುವನು. ಕರದಿ ಭೀಮನು ಕುರುಕುಲದ ರಕುತವ ಹರೆಸುವ ಎರಡನ್ನು ಹಾಕಿಸುವೆ ಪರಮ ಅಣ್ಣ, ಹಾಗಾದ್ರೆ ಶಿಷ್ಟಾಯವನ್ನು ನಿಲ್ಲಿಸದ್ದಾಯ್ತೆ? ಇಲ್ಲ, ಶಿಷ್ಟಾಯಿಗೋಸ್ಕರ ಹಸ್ತನಾವತಿಗೆ ಹೊರಡಲೇಬೇಕು. ಪಾಂಚಾಲಿಯ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸುವ ಪ್ರಯತ್ನದ ಪ್ರಸ್ತಾವನೆಯು ಶಿಷ್ಟಾಯಿಯಲ್ಲಿ ಬರೆಯಲ್ಪಡುವುದು. ಅಣ್ಣ, ಒಂದು ಸಮಯ ಸಂಧಾನವು ಸುಖಕರವಾಗಿ ಘಟಿಸಲ್ಪಟ್ರೆ? ಶ್ಯಾಮೆ, ಸ್ನೇಹ ಜಲಕ್ಕೂ ಅಗ್ನಿಗೂ ಸ್ನೇಹವಾದೀತೆ. ನೀನೀಗಾಗಲೇ ವಿಶ್ವದ ಲೀಲಾರಂಗದಲ್ಲಿ ನಿಸರ್ಗವು ನಿರ್ಮಿಸುತ್ತಿರುವ ಕುರುಕುಲ ಭವಿತ್ಯವ್ಯತೆಯನ್ನು ನೋಡಲಪೇಕ್ಷಿಸುವೆಯಾ? ಅದು ಅನಾದಿಯಾದ ಕರ್ಮಗೋಲದಲ್ಲಿ ತಿರುಗುತ್ತಿರುವ ಕಾಲಚಕ್ರದ ರಭಸಕ್ಕೆ ಮಾನವೀಯ ಭವಿತ್ಯವ್ಯತೆಯು ಹೇಗೆ ವಿವಿಧ ವರ್ಣಗಳ ಚಿತ್ರಗಳಾಗಿ ಶೂನ್ಯದಲ್ಲಿ ಸೇರುತ್ತಿರುವುದು ನೋಡು. ನೀಲಮಣಿಯೊಪ್ಪ ದಿವ್ಯ ದೇಹದಲ್ಲಿ ಸೇರಿಕೊಂಡಿರುವ ಅನಿವಾರ್ಯವಾದ ಇದಲ್ಲವೇ ನಿಸರ್ಗದ ಸಂಧಾನ? ಇದೇ ಆತ್ಮಜ್ಞಾನ, ಅಪರೋಕ್ಷ ಜ್ಞಾನ.
ಗಾಬರಿಯಾಗಿರುವೆ? ಆ ಕಳ್ಳ ಕೃಷ್ಣನು ತೀರ ಸಮೀಪಕ್ಕೆ ಬಂದಿದ್ದಾನೆಂತೆ. ಗುರು ಪಾಂಡವರು ಯುದ್ಧ ಆಗಲಿಕ್ಕೇ ಬೇಕು, ಅಲ್ಲವೇ ನಿಶ್ಚಯ? ಯುದ್ಧವಾದರೆ ಕೆಡಕೇನಾಗುವುದು ತಮಗೆ? ನಿನಗೇ ತರ ಕೆಡಕೆ? ಯುದ್ಧದಲ್ಲಿ ನಾನು ಸತ್ತರೆ ವೀರ ಸ್ವರ್ಗ ಸೇರೋದು. ನನಗೆ ಸ್ವರ್ಗ ಸಿಗುವುದೇ? ಎಂದೂ ಇಲ್ಲ. ಅದೇಕೆ ಸಿಗೋದಿಲ್ಲ? ಅಪುತೃಷ ಗತಿರ್ನಾಸ್ತಿ. ಮಕ್ಕಳಿಲ್ಲದವರಿಗೆ ಸ್ವರ್ಗವಿಲ್ಲ. ಅಲ್ಲಿ ಒಂದು ದಿನವಾಗಲು ಪ್ರೇಮದಿಂದ ಸಂಸಾರ ಸಾಗಿದರೆ ಮುತ್ತಿನಂತ ಮಗುವನ್ನು ಎತ್ತಿ ಆಡಿಸ್ತಿದ್ದೀಯಲ್ಲ ಶಿವ. ಯುದ್ಧದಲ್ಲಿ ಹೇಗೆ ಸಾಯಲಿ? ಅಪುತೃಷ ಗತಿರ್ನಾಸ್ತಿ. ನೋಡಿ, ನಿಮ್ಮ ಹಾನಿಯಲ್ಲಿ ಮಕ್ಕಳಿಲ್ಲದಿದ್ರೆ ನಾನೇನು ಮಾಡಲು ಸಾಧ್ಯ? ಅದಕ್ಕೆ ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳಿ. ಅಲ್ಲಿ ಮಕ್ಕಳ ಸುಳಿಯುದ್ದ ನಿನ್ನ ಲಗ್ನ ಮಾಡಿಕೊಂಡಿರುವನಲ್ಲಿ ನಿಮ್ಮವನು ಒಂದಲ್ಲ ಎರಡಲ್ಲ 10 ಅಲ್ಲ 100 ಮಕ್ಕಳನ್ನು ಹಡಿದಿರುವಳು. ನೀನು ಒಂದು ಮಗುವನಾದರೂ ಹಡಿಯಬಾರದೆ? ಮಹಾಯುದ್ಧದಲ್ಲಿ ಹೇಗೆ ಸಾಯಲಿ? ಅಪುತೃಷ ಗತಿರ್ನಾಸ್ತಿ. ಮುಖಕ್ಕೆ ಮುತ್ತೊಂದು ಕೊಡುವೆ, ಮುತ್ತಾದ ಮುಖಕ್ಕೆ ಮುತ್ತೊಂದು ಕೊಡುವೆ, ಪ್ರೀತಿಸುವೆ ಪ್ರಿಯ
ನೋಡಿ ಅದೇಕೆ ಮಕ್ಕಳಾಗೋದಿಲ್ಲ, ನಿಮಗೆ ಮಕ್ಕಳಾಗೇ ಆಗುತ್ತೆ. ಸಿಂಧುರಾಜ, ವ್ಯಸನದಿಂದ ಉಸಿರನ್ನು ಹಾಕುತ್ತಿರುವ್ರು ಏಕೆ? ಮಾವ ಮಾವ ನೋಡಿ, ಮಕ್ಕಳಿಲ್ಲದೆ ಇದ್ರೆ ಇವರಿಗೆ ಸ್ವರ್ಗ ಸಿಕ್ಕುವುದಿಲ್ವಂತೆ. ಸಿಂಧುರಾಜ, ಸ್ವಲ್ಪ ಇತ್ತ ಬನ್ನಿ. ಬನ್ನಿ ಬನ್ನಿ. ಹುಟ್ಟ ಬ್ರಹ್ಮಚಾರಿ ಆದವನಿಗೆ ಸಂಸಾರ ಸುಖವು ಗೊತ್ತಾಗುವುದೇ? ಗೃಹ ಆಶ್ರಮದ ಧರ್ಮವನ್ನು ಬ್ರಹ್ಮಚಾರಿಯನ್ನು ಬಲ್ಲನು. ಮಾವ, ಮುಂದಿನ ಜನ್ಮದಲ್ಲಿ ಆದರೂ ಲಗ್ನ ಮಾಡಿಕೊಳ್ಳಿಪ್ಪ. ಸಿಂಧುರಾಜ, ಸ್ವಲ್ಪ ಇತ್ತ ಬನ್ನಿ. ಹುಡಿದ ಮಗ ಮತ್ತೊಂದು ಆಟ. ಈ ಪ್ರಕರಣವನ್ನು ಪರಬಾರಿ ಎತ್ತಬೇಕು. ವಿಚಾರವೇನು? ಸ್ವಲ್ಪ ನಿಧಾನಿಸ್ರಿ, ನಿಮ್ಗೊಂದು ನವೀನ ಸಹಾಯ. ಮಾವ, ಇವಳು ರಂಜಾಸಂದನ ಮಗಳಾದ ಮಾಯಾವತಿ, ಕಾಮರೂಪಿಣಿ, ಕುರುಕುಲದ ಮೈತ್ರಿನಿ. ಮಾಯಾ, ಇವಳು ನನ್ನ ಧರ್ಮ ಪತ್ನಿ ಬುಸಲಾದೇವಿ, ಕೌರವೇಶ್ವರನ ತಂಗಿ. ಇವರು ಇವಳ ಮಾವ. ಇವರೇ ಎಲ್ಲರಿಗೂ ಶಕುನಿ ಮಾವ. ಸಿಂಧುರಾಜ, ನಿಮಗ ಏನು ಪಾರಿತೋಷ ಕೊಟ್ರು ಸ್ವಲ್ಪ ಕಡಿಮೆ ಆತ್ರಿ. ಹುಡುಗಿಯನ್ನು ನೋಡಿ ಮಾವನಿಗೆ ಮೋಹ ಆವರಿಸುತ್ತದ. ಗೊತ್ತಲ್ಲ ಈ ಹುಡುಗಿಯ ಹೊಡಿತ. ಸಿಂಧುರಾಜ, ಈ ಪಾತ್ರೆ ಒಳಗಿನ ಹಾಲಿನಲ್ಲಿ ಹಲವು ಬೆರೆಸಲ್ಪಟ್ಟಿದೆ. ನೀವೀರುವರು ಕೂಡಿ ಯಾವುದೇ ಉಪಾಯವನ್ನು ಮಾಡಿ ಈ ಪಾತ್ರೆ ಒಳಗಿನ ಹಾಲನ್ನು ಆ ಕಳ್ಳ ಕೃಷ್ಣನು ಕುಡಿಯುವಂತೆ ನಾನು ನನ್ನ ಮೋಹಿನಿ ಮಂತ್ರದಿಂದ ಕೃಷ್ಣನಿಗೆ ಮುಗ್ಧನಾಗುವಂತೆ ಮಾಡಿ ಈ ಹಾಲನ್ನು ಅವನಿಗೆ ಕುಡಿಸಿಬಿಡುವೆ. ನೀವು ನಿಶ್ಚಿಂತರಾಗಿರಿ. ಹೋಯಿತು ಹೊರಗಿನ ಪೀಳ. ನಡೀರಿ, ನಾವು ಮುಂದಿನ ಕಾರ್ಯ ಪ್ರಾರಂಭಿಸೋಣ. ಮನೆಯವರ ಕಣ್ಣು ತಪ್ಪಿಸಿ ಕೃಷ್ಣ ನಿನ್ನನ್ನು ಕಾಣಬೇಕೆಂದು ಧಾವಿಸಿ ಬರುತ್ತಿರುವಾಗ ಆ ಸುತ್ತ ಬಳ್ಳಿಯು ಕಾಲಿಗೆ ತೊಡಕಾಗಿದ್ದರಿಂದ ನಿನಗಾಗಿ ತಂದ ಹಾಲು ನೆಲದ ಪಾಲಾಯಿತು. ಇನ್ನೇನು ಮಾಡಲಿ? ಮೋಡಿ
ಕೊಳ್ಳಿರಿ ಬೇಗನೆ ಹಾಲನ್ನು ಕೊಳ್ಳಿರಿ ಬೇಗನೆ ಹಾಲನ್ನು ಕೊಳ್ಳಿರಿ ಬೇಗನೆ ಗೋಕುಲುರಾದ ಕೃಷ್ಣಗೆ ನಂದ ಗೋಪಿಯ ಕಂದಗೆ ನಂದ ಗೋಪಿಯ ಕಂದಗೆ ಹಾಲನ್ನು ಕೊಳ್ಳಿ ಬೇಗನೆ ಹಾಲನ್ನು ಕೊಳ್ಳಿ ಬೇಗನೆ ಹಾಲು ಬೇಕೆ ಹಾಲು ಬೇಕೆ ಹಾಲು. ಅಮ್ಮ, ಶ್ರೀಕೃಷ್ಣನಿಗೆ ಅರ್ಪಿಸುವುದಕ್ಕಾಗಿ ಹಾಲು ಬೇಕಾಗಿದೆ, ಕೊಡುವೇನಮ್ಮ? ಇವಳು ದುಶ್ಯಾಸನ ಹೆಂಡತಿಯಾದ ಬುದ್ಧಿಮತಿ. ಇವಳಾದರೆ ದ್ರೌಪದಿಯಂತೆ ಕೃಷ್ಣನ ಪ್ರೇಮಿ. ನನ್ನ ಇಚ್ಛೆಯು ಅನಾಯಾಸವಾಗಿ ನೆರವೇರಿತ್ತು. ಅಮ್ಮ, ಹಾಲು ಕೊಡುವೆ, ನನಗೇನು ಕೊಡುವೆ? ಶ್ರೀಕೃಷ್ಣನಿಗೆ ಅರ್ಪಿತವಾಗಲಿರುವ ಹಾಲಿನ ಬೆಲೆ ಏನು ಕೊಟ್ಟರೂ ಕಡಿಮೆ. ನಿನಗೆ ಬೇಕಾದದ್ದನ್ನು ಕೇಳಿಕೊಳ್ಳಮ್ಮ. ಹಾಗಾದರೆ ತಮ್ಮ ಬೆರಳಲ್ಲಿರುವ ವಜ್ರದ ಉಂಗುರವನ್ನು ಕೊಟ್ಟರೆ? ಆಹಾ, ಸಂತೋಷದಿಂದ ಕೊಡುವೆ, ತೆಗೆದುಕೊಳ್ಳಮ್ಮ. ಆಹಾ ಕೃಷ್ಣ, ಹಾಲು ನೆಲದ ಪಾಲಾಯಿತು ಎನ್ನುವಷ್ಟರಲ್ಲಿ ಹಾಲನ್ನು ದಯಪಾಲಿಸಿದೀಯಾ. ನಿನ್ನ ಲೀಲೆ ಅಗಾಧವಾದದ್ದು ಹರಿಯೇ. ನೆನೆವೆ ಹರಿ ಅಮ್ಮಮ್ಮ, ನೆನೆವೆ ಹರಿ ಅಮ್ಮಮ್ಮ, ಲೋಲಾನೆ ಎದುಬರ ಜಗದಿ ಶ್ರೀಲೋಲಾನೆ ಎದುಬರ ಜಗದಿ ನೆನೆವೆ ಹರಿ ಅಮ್ಮಮ್ಮ, ನೆನೆವೆ ಹರಿ ಚಾರುವರಣ ಅಮಿತ ಮೋದ, ಚಾರುವರಣ ಅಮಿತ ಮೋದ, ಶುಭ ಗುಣ ಸಾರ ಚಾರು ಚಕ್ರಧರ, ಶುಭ ಗುಣ ಸಾರ ಚಾರು ಸಾರ ಚಾರು ಚಕ್ರಧರ ನೆನೆಯುವೆ ಹರಿದು ಅಮ್ಮಮ್ಮ, ನೆನೆವೆ ಹರಿದು ಅಮ್ಮಮ್ಮ, ನೆನೆಯುವೆ ಹರಿ ಅದು ಏ ಕನಕ, ಏ ಭಂಡಾರಿ, ಗಡ ಗಡ ಬರ್ರಿ. ಮೂರು ಲೋಕದ ಮಾದೇವ ಮನುಷ್ಯ ಆಗಿ ಭೂಮಿಗೆ ಬಂದಾನ. ಆ ಅಪ್ಪನ ಪಾಲಕ್ ಬಿದ್ದು ಉದ್ಧಾರ ಆಗೋನು ಬರ್ರಿ. ಕಾಲ್ಯ ಕಾಲ್ಯ ಎಂತಾರಪ್ಪ ಪಟ್ಟಣದಾಗ ಜನರು. ನಮ್ಮ ಅಪ್ಪ ಮಾದೇವಪ್ಪ ಮನುಷ್ಯ ಆಗಿ ಭೂಮಿಗೆ ಬಂದಾನ. ಬೆಟ್ಟಿಗೆ ಅಂತೇಳಿ ಒಬ್ರು ಬರಬೇಕು, ಬರಬಾರ್ದು. ದುರ್ಯೋಧನ ಮಹಾರಾಜರು ಒಬ್ರು ಭೇಟಿಗೆ ಬರ್ಬಾರ್ದು ಅಂತ ಹೇಳಿ ಡಂಗ್ರ ವರ್ಷ ಡಂಗ್ರ ದೇವ್ರ ಬೆಟ್ಟಿಗೆ ಅನ್ನೋದು ಬಿಡಲೆ. ಆ ಮಕ್ಕಳ ಕರೆ ಅಂದ್ರೆ ಅವರೇ ಹೊಲ್ಯಾರ, ನಾವಪ್ಪ ಓದ್ತಮರು. ಅವರಿಗೆ ನಮ್ಮ ಕನ್ಕನಟ್ ಬುದ್ಧಿಲ್ಲ. ಮಕ್ಕಳು ಊರಾಗ ದೊಡ್ಡವ್ರು, ಯಾದಕ್ಕೆ ಬೇಕಂತ ದೊಡ್ಡ ದೊಡ್ಡ ಅಂಗಿ ಹಾಕೊಂಡು ಮಕ್ಕಳು ಈಗ ದೇವ್ರು ಬಂದ. ಶ್ರೀ ಕೃಷ್ಣ ಮಹಾರಾಜ್ ಕಿ ಜೈ, ಶ್ರೀ ಕೃಷ್ಣ ಮಹಾರಾಜ್ ಕಿ ಜೈ, ಶ್ರೀ ಕೃಷ್ಣ ಮಹಾರಾಜ್ ಕಿ ಜೈ.
ಕೃಷ್ಣಯ್ಯ ಮರಿಯ ಕೇಳಯ್ಯ ಕೃಷ್ಣಯ್ಯ ಪ್ರಾಣಿ ಸತ್ತರ ಪ್ರೇತ ವೈಯಂಬವರ ಪ್ರಾಣಿ ಸತ್ತರ ಪ್ರೇತ ವೈಯಂಬವರು ಬಾಯಂಬುವರು ಕೀಳದ ಕಾರ್ಯಕ್ಕೆ ಬಾಯಂಬುವರು ಮನವೇ ಹಬ್ಬರಲ್ಲಿ ಉಂಡ ತೇಗಿದ ಮೇಲೆ ಮನವೇ ಹಬ್ಬಗಳಲ್ಲಿ ಉಂಡ ತೇಗಿದ ಮೇಲೆ ಉಳಲಂತರವ ನೀಡುವರಯ್ಯ ಉಳಲಂತರವ ನೀಡುವರಯ್ಯ ಸ್ವಾಗತ ಮಾಡ್ತೇವೋ ಕೃಷ್ಣಯ್ಯ ಮರಿಯ ಕೇಳಯ್ಯ ಕೃಷ್ಣಯ್ಯ ಸ್ವಾಗತ ಮಾಡ್ತೇವೋ ಕೃಷ್ಣಯ್ಯ ಮರಿಯ ಕೇಳಯ್ಯ ಕೃಷ್ಣಯ್ಯ ಮಮತೆಲೆ ಸಾಕುವರು ನಾಯಿ ನರಿಗಳ ಮಮತೆಲೆ ಸಾಕೆ ನಾಯಿ ನರಿಗಳ ಮಮತೆಲೆ ಸಾಕೆ ಪರಿಪಾರಲಿಂದ ಸಲಹುವರಯ್ಯ ಪರಿಪಾರಲಿಂದ ಸಲಹುವರಯ್ಯ ನರಿಗಳಿಂದ ಕೇಳದೆ ದೋಕುವರು ನಾಯಿ ನರಿಗಳಕ್ಕಿಂತ ಕಡೆ ಮಾಡಿ ದೋಕುವರು ಎಷ್ಟು ಜನ್ಮದ ಪಾಪ ಹೇಳಯ್ಯ ಎಷ್ಟು ಜನ್ಮದ ಪಾಪ ಹೇಳಯ್ಯ ಸ್ವಾಗತ ಮಾಡ್ತೇವೋ ಕೃಷ್ಣಯ್ಯ ಮರಿಯ ಕೇಳಯ್ಯ ಕೃಷ್ಣಯ್ಯ ಸ್ವಾಗತ ಮಾಡ್ತೇವೋ ಕೃಷ್ಣಯ್ಯ ಮರಿಯ ಕೇಳಯ್ಯ ಕೃಷ್ಣಯ್ಯ ಕೇರ್ಯಾಗೆ ನವರು ಊರಾಗೆ ನವರಂತೆ ಕೇರ್ಯಾಗೆ ನವರು ಊರಾಗೆ ನವರಂತೆ ಕೇರ್ಯಾಗೆ ನವರು ಹೊಟ್ಟೆಲೆ ಹೊಟ್ಟಿನವರು ಕೈಗಳ ಹೊಟ್ಟೆಲೆ ಹೊಟ್ಟಿನವರು ರಕ್ತ ಮಾಂಸದಿಂದ ತೊಂಬೆತ್ತೆಲ್ಲರ ದೇಹ ರಕ್ತ ಮಾಂಸದಿಂದ ತೊಂಬೆತ್ತೆಲ್ಲರ ದೇಹ ಪಂಚತತ್ವದ ತತ್ವ ಒಂದಯ್ಯ ಪಂಚತತ್ವದ ಮೂಲ ಒಂದಯ್ಯ ಸ್ವಾಗತ ಮಾಡ್ತೇವೋ ಕೃಷ್ಣಯ್ಯ ಮರಿಯ ಕೇಳಯ್ಯ ಕೃಷ್ಣಯ್ಯ ಸ್ವಾಗತ ಮಾಡ್ತೇವೋ ಕೃಷ್ಣಯ್ಯ ಮರಿಯ ಕೇಳಯ್ಯ ಸ್ವಾಗತ ಮಾಡ್ತೇವೋ ಕೃಷ್ಣಯ್ಯ ಮರಿಯ ಕೇಳಯ್ಯ ಕೃಷ್ಣಯ್ಯ ಮರಿಯ ಕೇಳಯ್ಯ ಕೃಷ್ಣಯ್ಯ ಮರಿಯ ಕೇಳಯ್ಯ ಕೃಷ್ಣಯ್ಯ ಹಾ 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 ಇವನೇ ಆ ತ್ರೇತಾಯುಗದ ಬಲಿಯನು ಛೀ ಗೆಳೆಯನೇ ಬಾ ನಾವು ಕೀಳ ಜನರು ಊರಲ್ಲಿ ನಮ್ಮನ್ನು ಕಂಡರೆ ದೂರ ಹೋಗುತ್ತಾರೆ ಕಾಲ್ಯ ಜಾತಿಯಿಂದ ಯಾರು ದೊಡ್ಡವರಲ್ಲ ಹೆಣ್ಣು ಗಂಡು ಎರಡೇ ಜಾತಿ ಯಾ ಕೀಳಿಲ್ಲ ಮೇಲಿಲ್ಲ ನೀರಿಗೆ ಇಲ್ಲದ ಜಾತಿ ಮಾನವನಿಗೆ ಎಲ್ಲಿಂದ ಬಂತು ಉಣ್ಣುವ ಅನ್ನಕ್ಕಿಲ್ಲದ ಜಾತಿ ಮಾನವನಿಗೆ ಎಲ್ಲಿಂದ ಬಂತು ಈ ಭೂಮಿಗಿಲ್ಲದ ಜಾತಿ ಮಾನವನಿಗೆ ಎಲ್ಲಿಂದ ಬಂತು ಜಾತಿ ಬ್ರಾಹ್ಮಣನಾಗಬೇಕಾದ್ರೆ ಅಖಂಡ ಬ್ರಹ್ಮ ಜ್ಞಾನವನ್ನು ಮಾಡಿದವ ಬ್ರಾಹ್ಮಣನಾದ ಅವರ ಕಾಯಕ ಅದು ಜಾತಿ ಅಲ್ಲ ಒಕ್ಕಲತನ ಮಾಡಿದವ ಒಕ್ಕಲಿಗನಾದ ಕುರಿಗಳ ಮೇಯಿಸಿದವನ ಕುರುಬನಾದ ಪಾದರಾಕ್ಷಿಗಳನ್ನು ತಯಾರು ಮಾಡಿದವ ಮಾದಿಗನಾದ ಯಾವ ಜಾತಿ ಬಾ ಕಾಲ್ಯ ಒಂದು ಹೆಣ್ಣ ಒಂದು ಗಂಡ ಎರಡೇ ಜಾತಿ ನನಗೆ ಇಲ್ಲದ ಜಾತಿ ನಿನಗೆಲ್ಲಿ ಜಾತಿ ಬಾ
ಕಲಿಯುಗದಲ್ಲಿ ಪರಮ ಪಾವನಿಯಾದ ಭೀಮರತಿ ಒಡನೆ ಪ್ರವೇಶಿಸುತ್ತಿರುವ ಚಂದ್ರಭಾಗ ನದಿಯ ತೀರದಲ್ಲಿ ನಾನು ವಿಠ್ಠಲ ಎಂಬ ನಾಮದಿಂದ ನೆಲೆಸುವೆ. ನೀನು ಅಂತ್ಯಜ್ಯ ಕುಲದಲ್ಲಿ ಚೋಕಾಮೇಳನೆಂಬ ಹೆಸರಿನಲ್ಲಿ ಪ್ರಖ್ಯಾತನಾಗಿ ನನ್ನ ಭಕ್ತ ರತ್ನ ಮಾಲಿಕೆಯಲ್ಲಿ ದಿವ್ಯ ಕೌಸ್ತುಭನಾಗಿ ಕಂಗೊಳಿಸು. ಕಾಲ್ಯ, ಬಹು ದೂರದಿಂದ ಬಂದಿರುವೆ, ಹಸಿವೆಯಾಗಿದೆ. ದೇವ, ನಿನಗೋಸ್ಕರವಾಗಿ ಕೆನೆಮೆಸರ ಕಡೆದು ಬೆಣ್ಣೆಯನ್ನು ತೆಗೆದೆ ಮಜ್ಜಿಗೆಯನ್ನು ತಂದಿರುವನು. ದೇವ, ಸ್ವೀಕರಿಸು. ದೇವ, ಬಂಗಾರ ಪಾತ್ರೆಯಲ್ಲಿ ನೊರೆಹಾಲ ಸಕ್ಕರೆಯ ಕುಡಿಯುವ ನೀನು ಈ ಮಣ್ಣಿನ ಪಾತ್ರೆ ಒಳಗಿನ ಮಜ್ಜಿಗೆಯನ್ನು. ಇದು ಮಣ್ಣಿನದೇ? ಮಣ್ಣಿನಿಂದಲಿ ಸಕಲ ವಿಶ್ವವ ಮಣ್ಣಿನೋಳಿಯುವುದು ಜಗ ಜನನಿ ಮಾತೃಭಾವ ಉಣ್ಣಿದನು ಮನದಿ ಭಾವಿಸು ಮಣ್ಣಲ್ಲಿಯುವುದು ಅಖಿಲ ಬ್ರಹ್ಮಾಂಡದ ಮೂಲ ತತ್ವವಾ ದಿಂದಲೇ ಸಕಲ ವಿಶ್ವವಾ. ಹಾ 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 ಕಾಲ್ಯ, ಸಾಕ್ಷಾತ್ ನಂದಗೋಪಾಲನ ಮಜ್ಜಿಗೆಯನ್ನೇ ಕುಡದಂತಾಯಿತು. ಇರಲಿ ಕಾಲ್ಯ, ನಿನ್ನ ಕೊರಳಲ್ಲಿ ಕಟ್ಟಿದ ಕರಿದಾರವನ್ನು, ತಲೆಗೆ ಸುತ್ತಿದ ವಸ್ತ್ರವನ್ನು ಹಾಗೂ ಹೊದ್ದುಕೊಂಡ ಬಟ್ಟೆಯನ್ನು ಕೊಡುವೆಯಾ? ದೇವ, ಆನಂದದಿಂದ ಕೊಡುವೆನು. ಕಾಲ್ಯ, ಈ ವಜ್ರ ಕಂಕಣವನ್ನು ನಿನ್ನ ಸಮಾಜಕ್ಕೆ ಕೊಡು. ಮುಂದೆ ಬರುವ ಕಲಿಯುಗದಲ್ಲಿ ಕಾಣುವ ದರಿದ್ರ ನಾರಾಯಣ ವಸ್ತ್ರಗಳೇ ಇವು. ಚಂದ್ರವಟ್ಟೆಯ ಮತ್ತು ಸರಾಸದಿ ಬರುವ ಕಲೆಯುಗದರದಿ ಬರುವೆನೋ ಬುದ್ಧ ರೂಪದಲ್ಲಿ ಹೊರೆಯುವುದು ಬುದ್ಧ ರೂಪದ ಹೊರೆಯುವನು ಸದುಕು ಸದು ಮಲ ನಿರತ ಹರಿಜನರೆಂದು ಕರೆಯಲಿ ನಿಮಗೆ ಲೋಕದಲ್ಲಿ. ದೇವ, ನಾವಿನ್ನು ಹೋಗಿ ಬರುವೆವು. ಆನಂದದಿಂದ ಹೋಗಿ ಬನ್ನಿ. ಆಹಾ, ಸತ್ಯದ ನೆಲೆ, ನಿತ್ಯ ನಿರ್ಮಲ್ಯದ ನೆಲೆ. ಅಣ್ಣ, ವಿರಾಟ ನಗರದಿಂದ ಬಂದೆಯಾ?
ರಾಜನಗರದಿಂದ ಬಂದೆಯಾ? ಅಕ್ಕನಿಗೆ ಕ್ಷೇಮವಷ್ಟೇ? ತಂಗಿ, ಸಕಲರೂ ಕ್ಷೇಮ. ನನಗಾಗಿ ತಂದ ಹಾಲಲ್ಲಿ ಹಾ, ನಾನು ಬಹುವಾಗಿ ಹಸಿದರಿವೆ. ಕೊಡು, ಬೇಗನೆ ಕೊಡಮ್ಮ. ತೆಗೆದುಕೋ ಅಣ್ಣ. ಬುದ್ಧಿಮತಿ, ಆಶ್ಚರ್ಯಗೊಳ್ಳಬೇಡ. ಈ ಹೂಗಳನ್ನು ಮುಟ್ಟಬೇಡ. ಇವು ಭೂದೇವಿಗೆ ಅರ್ಪಿಸಲ್ಪಟ್ಟಿರುವವು. ಬುದ್ಧಿಮತಿ, ನೀನು ಧಾವಿಸಿ ಬರುತ್ತಿರುವಾಗ ನೀನು ತಂದ ಹಾಲಿನ ಪಾತ್ರೆಯು ತಳಕ್ಕೆ ಬಿದ್ದು ಹಾಲು ನೆಲದ ಮೇಲೆ ಚೆಲ್ಲಿತೆಂದು ನೀನು ವಿಷಾದಗೊಂಡಿದ್ದೆ. ಹೌದು ಅಣ್ಣ. ಆದರೆ ಭೂದೇವಿ ಉಪಕಾರವನ್ನು ತೀರಿಸಬೇಡವೇ? ಬುದ್ಧಿಮತಿ, ನೀನು ಇಲ್ಲಿಯವರೆಗೆ ಬಂದು ನನ್ನನ್ನು ಸ್ವಾಗತ ಮಾಡಿದ್ದರಿಂದ ನನಗೆ ಅತ್ಯಾನಂದವಾಗಿದೆ. ನಿನ್ನ ನಿಷ್ಕಲಂಕವಾದ ಚರಿತ್ರೆಯು ಕಲ್ಪಾಂತರದವರೆಗೆ ರಾರಾಜಿಸುತ್ತಿರಲಿ. ಅಣ್ಣ, ನಿನ್ನ ಲೀಲೆ ಅಗಾಧವಾದದ್ದಣ್ಣ. ಶೋಭ ಶಾಂತಿ ತಾರುಣಿಗ ತುಲ ನಂದನವಾನ, ತಾರುಣಿಗ ತುಲ ನಂದನವಾನ. ಮುದಿಸುವಳಾಗೆ ಪಂಜಮಿ ತಾಳ್ಮೆ, ಮುದಿಸುವಳಾಗೆ ಪಂಜಮಿ ತಾಳ್ಮೆ, ಸತ್ತತ ಶೋಭೆ ಸತಿಸುವ ಚರಿತ, ಸಂತಪ ಶೋಭೆ ಸತಿಸುವ ಚರಿತ, ರಚಿಸುವೆ ನಾ ಕವನ ತಾನೆ, ರಚಿಸುವೆ ನಾ ಕವನ ತಾನೆ. ತಾರುಣಿಗ ತುಲ ನಂದನವಾನ, ತಾರುಣಿಗ ತುಲ ನಂದನವಾನ. ಪಾಡಿ ಪಾಡಿ ಸಾಲೆ ನಲಿವಾಳಾಗೆ, ಪಾಡಿ ಪಾಡಿ ಸಾಲೆ ನಲಿವಾಳಾಗೆ, ತರತ ಧರಣಿ ಚೋಳ, ಸತತ ಧರಣಿ ಚೋಳ, ತಾರುಣಿಗ ತುಲ ನಂದನವಾನ, ತಾರುಣಿಗ ತುಲ ನಂದನವಾನ, ತಾರುಣಿಗ ತುಲ, ತಾರುಣಿಗ ತುಲ, ತಾರುಣಿಗ ತುಲ. ಮೋಹಿನಿ ವಿದ್ಯಾ ಪ್ರಮಿಳನಾದ ಆ ಮಾಯಾವತಿಯು ವಿಷಮಿಶ್ರಿತ ಅಕ್ಷರವನ್ನು ಕೃಷ್ಣನಿಗೆ ಕೊಟ್ಟಿರಲೇಬೇಕು. ಈ ಜಗತ್ತಿನಲ್ಲಿ ಜಯದ್ರಥ ಶಕುನಿರಂತ ಮುತ್ಸದ್ದಿಗಳಂದ್ರೆ ನಾವೇ. ಎಷ್ಟು ಸುಂದರವಾದ ಹೂಗಳು, ಅಯ್ಯಯ್ಯೋ, ಹೊಟ್ಟೆಯಲ್ಲಿ